ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾತ್ರಿ ರಹಸ್ಯ. ನನಗೆ ಈ ದೆವ್ವದ ಕಥೆಗಳನ್ನ ಹೇಳೋದು ಅಂದರೆ ತುಂಬಾ ಇಷ್ಟ. ಇವತ್ತು ನಾನು ಕೂಡ ಅದೇ ರೀತಿಯಾದಂಥ ಒಂದು ಕಥೆನ ಹೇಳಕ್ಕೆ ಬಂದಿದ್ದೀನಿ. ಬನ್ನಿ. ಸಾಮಾನ್ಯವಾಗಿ ಈ ಗೊಂಬೆ, ಟೆಡಿಬೇರ್ಗಳಂದರೆ ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಅದೇ ಟೆಡಿಬೇರಿಂದ ಆದಂಥ ಒಂದು ಕತೆ ಇದು ನಡೆದಿದ್ದು ಹರೀಶ್ ಅನ್ನೋರ ಜೊತೆ. ಹರೀಶ್ ಅವ್ರ ಅಪ್ಪ ಅಮ್ಮ ಹಾಗೂ ಅವ್ರ ಅಜ್ಜಿ ತಾತ 5 ಜನ ಇರೋವಂಥ ಮನೆ ಅದು. ಒಂದಿನ ಹೀಗೆ ಫ್ಯಾಮಿಲಿಯವರೆಲ್ಲ ಸೇರಿ ಮೂವಿ ನೋಡ್ಕೊಂಡು ಬರೋಣ ಅಂತ ಹೋಗಿರ್ತಾರೆ. ಮೂವಿ ನೋಡಾದಮೇಲೆ ಜಸ್ಟ್ ಸಿಂಪಲ್ಲಾಗಿ ರೋಡ್ ಸೈಡ್ ಶಾಪಿಂಗ್ ಕೂಡ ಮಾಡ್ತಾಯಿರ್ತಾರೆ. ಆ ಟೈಮಲ್ಲಿ ಹರೀಶ್ ಅಲ್ಲೇ ಇದ್ದಂಥ ಒಂದು ಗೊಂಬೆ ಅಂಗಡಿ ನೋಡಿ ನನಗೆ ಗೊಂಬೆ ಬೇಕೇ ಬೇಕು ಅಂತ ಹಠ ಹಿಡ್ದು ಕೂತ್ಕೊತಾನೆ. ಅಪ್ಪ ಅಮ್ಮ ಎಷ್ಟೇ ಬೇಡ ಅಂದರೂ ಕೇಳೋದಿಲ್ಲ. ಅವ್ರು ಕೂಡ ಚಿಕ್ಕ ಹುಡುಗ ಅಲ್ವಾ, ಒಂದು ಗೊಂಬೆ ಕೊಡಿಸ್ಬಿಡೋಣ ಅಂತ ಹೇಳಿ ಅಂಗಡಿ ಕರ್ಕೊಂಡೋಗ್ತಾರೆ. ಅಲ್ಲಿ ಎಷ್ಟೋ ಗೊಂಬೆಗಳಿದ್ರು ಹರೀಶ್ಗೆ ಅಲ್ಲೇ ಇದ್ದಂಥ ಒಂದು ರೆಡ್ ಕಲರ್ ಟೆಡಿ ಬೇರೆ ತುಂಬ ಇಷ್ಟ ಆಗೋದು. ನನಗೆ ಅದೇ ಗೊಂಬೆ ಬೇಕು, ನಂಗೆ ಅದೇ ಬೇಕಂತ ಹಠ ಹಿಡ್ದು ಕೂರ್ತಾನೆ. ರೋಡಲ್ಲೆಲ್ಲ ಕಿರ್ಚಾಡಿ ರಂಪಾಟ ಮಾಡ್ತಾಯಿರ್ತಾನೆ. ಹೋಗಲಿ ಬಿಡು, ಆಗಿದ್ದಾಗಲಿ ಅಂತ ಅವ್ರ ಅಪ್ಪ ಅಮ್ಮ ಕೊಡಿಸ್ತಾರೆ. ಅದನ್ನು ತಗೊಂಡು ಮನೆಗೆ ಬಂದಿರ್ತಾರೆ. ಒಂದು ರೀತಿ ಆ ಟೆಡಿ ಬೇರ್ ಜೊತೆ ಹರೀಶ್ ತುಂಬಾ ಕ್ಲೋಸ್ ಆಗಿಬಿಟ್ಟಿರ್ತಾನೆ. ಎಲ್ಲೇ ಹೋದರೂ, ಏನೇ ಮಾಡ್ತಾಯಿದ್ರು, ಈವನ್ ಊಟ ಮಾಡಬೇಕಾದ್ರೆ, ನಿದ್ದೆ ಮಾಡಬೇಕಾದ್ರೆ ಆ ಗೊಂಬೆ ಜೊತೆನೇ ಮಾಡಬೇಕು ಅನ್ನೋಷ್ಟು ಹಚ್ಕೊಂಡಿರ್ತಾನೆ. ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ. ಆದರೆ ಒಂದಿನ ಅವರಮ್ಮ ಅವನ್ನ ಊಟಕ್ಕೆ ಕರೆಯೋಣ ಅಂತ ರೂಮ್ ಕಡೆ ಹೋಗಬೇಕಾದ್ರೆ ಹರೀಶ್ ಯಾರ ಜೊತೆನೂ ಮಾತಾಡ್ತಾ ಇರ್ತಾನೆ. ಅವರಮ್ಮ ಯಾರ ಜೊತೆ ಅವನು ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ಹೋಗಿ ಡೋರ್ ಓಪನ್ ಮಾಡಿ ನೋಡ್ತಾರೆ. ಅವನು ಆ ಟೆಡಿ ಬೇರ್ ಜೊತೆ ಒಳ್ಳೆ ನಿಜವಾದ ಮನುಷ್ಯರ ಜೊತೆ ಮಾತಾಡ್ದಾಗೆ ಡೀಪಾಗಿ ಮಾತಾಡ್ತಾ ಇರ್ತಾನೆ. ಏನು ಹೀಗೆ ಮಾತಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಇವರು ನನ್ನ ಫ್ರೆಂಡು, ಇವನಿಗೆ ನಾನು ಮೋಹಿತ್ ಅಂತ ಹೆಸರಿಕ್ಕಿದ್ದೀನಿ, ಇವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಖುಷಿಯಾಗಿ ಹೇಳ್ತಾನೆ. ಅಮ್ಮ ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ, ಬಿಡು ಸರಿ ಹೋಗ್ತಾನೆ ಅಂತ ಸುಮ್ಮನಾಗ್ಬಿಡ್ತಾರೆ. ಇದೇ ರೀತಿ ಸ್ವಲ್ಪ ದಿನ ಕಳೆಯುತ್ತೆ. ಆದರೆ ಸಡನ್ನಾಗಿ ಒಂದಿನ ಹರೀಶ್ ತನ್ನ ಕೈನ ಗಾಯ ಮಾಡಿಕೊಂಡು ಅಮ್ಮನ ಹತ್ರ ಓಡಿ ಬರ್ತಾನೆ. ಬಂದು, ಅಮ್ಮ ಗೊಂಬೆ ನನಗೆ ಗಾಯ ಮಾಡಿಬಿಡ್ತು, ಮೋಹಿತ್ ನನಗೆ ಗಾಯ ಮಾಡಿಬಿಟ್ಟ ಅಂತ ಜೋರಾಗಿ ಅಳ್ತಾನೆ. ಅವರಮ್ಮ ಒಂದು ನಿಮಿಷ ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಗದೆ, ಈ ಗೊಂಬೆ ಹೆಂಗೋ ಗಾಯ ಮಾಡೋಕ್ಕಾಗತ್ತೆ, ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ ಗದರಿಸ್ತಾರೆ. ಆದರೂ ಹರೀಶ್ ಕಾನ್ಫಿಡೆಂಟಾಗಿ, ಇಲ್ಲ ಅಮ್ಮ, ಮೋಹಿತ್ ಆ ಗೊಂಬೆನೇ ಮಾಡಿದ್ದು, ಅದೇ ನನ್ನ ತೆಳ್ಳಿ ಗಾಯ ಮಾಡಿಸ್ಬಿಡ್ತು ಅಂತ ಹೇಳ್ತಾನೆ. ಆ ಸಮಯಕ್ಕೆ ಅವರಮ್ಮಂಗೆ ಏನು ಮಾಡಬೇಕಂತ ಗೊತ್ತಾಗದೆ, ಸರಿ ಬಿಡು ಆಯಿತು ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ. ಅದಾಗಿ ಸ್ವಲ್ಪ ದಿನ ಆಗ್ತಾ ಹರೀಶ್ ಆ ಗೊಂಬೆ ಹತ್ರ ಹೋಗೋದಕ್ಕೆ ತುಂಬಾ ಹೆದರ್ಕೊಳ್ತಾ ಇರ್ತಾನೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಆ ಗೊಂಬೆ ನೋಡಿದ್ರೇ ಅವ್ನಿಗೆ ಆಗ್ತಾ ಇರೋದಿಲ್ಲ. ನನ್ನ ಆ ಗೊಂಬೆ ಹೊಡೆಯುತ್ತೆ, ಬೈಯುತ್ತೆ, ತೆಳ್ಳುತ್ತೆ, ನನಗೆ ಆ ಗೊಂಬೆ ಬೇಡ ಅಂತ ಹೇಳ್ತಾ ಇರ್ತಾನೆ. ಸ್ಟಾರ್ಟಿಂಗಲ್ಲಿ ಅವ್ರ ಅಪ್ಪ ಅಮ್ಮ ಗೊಂಬೆ ಹಳೇದಾಯ್ತಲ್ವಾ, ಅದಕ್ಕೆ ಇವನು ಈ ರೀತಿ ನಾಟಕ ಆಡ್ತಾ ಇದ್ದಾನೆ ಅಂತ ಸುಮ್ಮನಾಗಿರ್ತಾರೆ. ಬಟ್ ಒಂದಿನ ಅವರಪ್ಪ ಆಫೀಸ್ ಬಗ್ಗೆ ಏನು ಮಾತಾಡಬೇಕಂತ ರೂಮಿಂದ 2nd ಫ್ಲೋರಲ್ಲಿದ್ದಂಥ ಅವರ ಬಾಲ್ಕನಿ ಕಡೆಗೆ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲೇ ಹರೀಶ್ 2nd ಫ್ಲೋರಿನ ಬಾಲ್ಕನಿಯಿಂದ ಕೆಳಗೆ ಬಿದ್ದುಬಿಡ್ತಾನೆ. ಅವರಪ್ಪಂಗೆ ಏನು ಮಾಡಬೇಕಂತ ಗೊತ್ತಾಗದೆ ಕೆಳಗೆ ಓಡೋಗ್ತಾರೆ. ಹರೀಶ್ನ ಎತ್ಕೊಂಡು ಏನಾಯಿತು ಅಂತ ಕೇಳಿದ್ರೆ, ಅವನು ಬಾಲ್ಕನಿಯಲ್ಲೇ ಇದ್ದಂಥ ಆ ಗೊಂಬೆನ ತೋರಿಸಿ ಅದೇ ನನ್ನನ್ನು ನೂಕ್ತು ಅಂತ ಹೇಳ್ತಾನೆ. ಅವರಪ್ಪಂಗೆ ಅದನ್ನು ನಂಬೋದಕ್ಕಾಗೋದಿಲ್ಲ. ತಕ್ಷಣ ಹರೀಶ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಅವನಿಗೆ ತುಂಬಾ ಬ್ಲಡ್ ಲಾಸ್ ಆಗಿದ್ದರಿಂದ ಕೋಮಾಗೊಟ್ಟೋಗಿರ್ತಾನೆ. ಸರಿ ಅಂತ ಹರೀಶ್ನ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿ ಮನೆಗೆ ಬರ್ತಾರೆ.
ಹರೀಶ್ಗೊಂದು ಕಡೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆದರೆ ಹರೀಶ್ ರೂಮಿಂದ ಅವ್ರ ಅಪ್ಪ ಅಮ್ಮ ಹಾಗೂ ಅವ್ರ ಅಜ್ಜಿ ತಾತಂಗೆ ಏನೋ ಸದ್ದು, ಯಾರೋ ಮಾತಾಡ್ತಿರೋ ಹಾಗೆ ಒಂದು ರೀತಿ ನೆಗೆಟಿವ್ ವೈಬ್ಸ್ ಬರ್ತಾ ಇರುತ್ತೆ. ಅವರಮ್ಮ ತುಂಬಾ ಅಳ್ತಾ ಇರ್ತಾರೆ. ಆದರೆ ಹರೀಶ್ ಅವರಪ್ಪ ಹರೀಶ್ ಹಾಸ್ಪಿಟ್ಲಲ್ಲಿರೋದ್ರಿಂದ ಅವರಮ್ಮಂಗೆ ಹೀಗೆಲ್ಲ ಅನ್ನಿಸ್ತಾ ಇದೆ ಅಂತ ತಲೆ ಕೆಡಿಸ್ಕೊಳೋದಿಲ್ಲ. ಆದರೆ ಒಂದಿನ ಸ್ವತಃ ಅವರಪ್ಪನೇ ರೂಮಿನ ಡೋರ್ ಸಂದಿಯಿಂದ ಯಾರೋ ಮಾತಾಡ್ತಿರೋ ಹಾಗೆ ಕೇಳಿಸ್ಕೊತಾರೆ. ಡೋರ್ ಓಪನ್ ಮಾಡಿದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ, ಆ ಗೊಂಬೆ ಬಿಟ್ಟು. ಆಗ ಅವರಮ್ಮಂಗೂ ಅವರಪ್ಪಂಗೂ ಗೊಂಬೆ ಬಗ್ಗೆ ಹರೀಶ್ ಹೇಳ್ತಾ ಇದ್ದಿದ್ದ ಮಾತು ನೆನಪಾಗತ್ತೆ. ಏನೋ ನಿಜ ಇದ್ದರೂ ಇರ್ಬೋದು ಅಂತ ಆ ಗೊಂಬೆನ ತೊಗೊಂಡೋಗಿ ಹೊರಗೆಸಿತಾರೆ. ಆದರೆ ನೆಕ್ಸ್ಟ್ ಡೇ ಆ ಗೊಂಬೆ ದೂರ ಆಗಲೇಬೇಕು ಅಂತ ನಿರ್ಧಾರ ಮಾಡಿ ಗೊಂಬೆನ ಕಾರಲ್ಲಿಟ್ಕೊಂಡು ತೊಗೊಂಡೋಗಿ ಎಸಿಯೋಣ ದೂರ ಅಂತ ಹೊರಟಿರ್ತಾರೆ. ಆಗ ಹಿಂದಿನ ಸೀಟಲ್ಲಿದ್ದಂಥ ಆ ಗೊಂಬೆಯಲ್ಲಿ ಆಗ್ತಿದ್ದಂಥ ಬದಲಾವಣೆಗಳು, ಆ ಮೂಮೆಂಟ್ಸ್ಗಳನ್ನ ಹರೀಶ್ ಅವರಪ್ಪ ಫ್ರಂಟ್ ಮಿರರಲ್ಲಿ ನೋಡಿರ್ತಾರೆ. ಅವ್ರಿಗೆ ಆವಾಗ ಆ ಗೊಂಬೆಯಲ್ಲೇ ಆತ್ಮ ಇರೋದು, ಇದರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಅಂತ ಕನ್ಫರ್ಮ್ ಆಗುತ್ತೆ. ಇದನ್ನು ಎಲ್ಲೇ ತೊಗೊಂಡೋಗಿ ಎಸ್ದು ಬಂದರೂ ಮತ್ತೆ ಮನೆಗೆ ಬಂದೇ ಬರುತ್ತೆ ಅಂತ ಆ ಗೊಂಬೆ ತೊಗೊಂಡು ಮನೆಗೆ ಹೋಗ್ತಾರೆ. ಆ ಮನೆಗೆ ಗೊಂಬೆ ತೊಗೊಂಡೋಗಿಟ್ಟು ತಕ್ಷಣ ಅವ್ರು ಹೋಗೋದೆ ಚರ್ಚಿಗೆ. ಚರ್ಚಿನ ಫಾದರ್ ಹತ್ರ ನಡೆದಿದ್ದ ಅಷ್ಟು ವಿಷಯಗಳನ್ನ, ಗೊಂಬೆಲಿ ಆತ್ಮ ಇದೆ ಅನ್ನೋ ಅವರ ಅನುಮಾನನೂ ಕೂಡ ಹೇಳ್ಕೊತಾರೆ. ಅದಾದಮೇಲೆ ಚರ್ಚ್ ಫಾದರ್ನೂ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಫಾದರ್ ರೂಮಲ್ಲಿದ್ದಂಥ ಆ ಗೊಂಬೆ ಮೇಲೆ ಓಲಿ ವಾಟರ್ಗಳನ್ನ ಹಾಕ್ತಾ ಆತ್ಮ ಇದೆಯಾ ಇಲ್ವಾ, ಇದ್ದರೂ ಈ ಆತ್ಮ ಯಾವುದು ಅನ್ನೋದನ್ನು ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಆ ಆತ್ಮ ಯಾವುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಆತ್ಮ ಬಂದು ಒಂದು ಚಿಕ್ಕ ಹುಡುಗಂದಾಗಿರುತ್ತೆ. ಆ ಗೊಂಬೆ ಕೂಡ ಅವನದೇ ಆಗಿರುತ್ತೆ. ಹರೀಶನಾಗೇ ಆ ಚಿಕ್ಕ ಹುಡುಗ ಕೂಡ ಆ ಗೊಂಬೆನ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಿರ್ತಾನೆ. ಊಟ ತಿಂಡಿ ಎಲ್ಲನೂ ಕೂಡ ಮಾಡ್ತಿರ್ತಾನೆ. ಅದನ್ನೇ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡು ಆಟ ಕೂಡ ಆಡ್ತಾ ಇರ್ತಾನೆ. ಸೇಮ್ ಹರೀಶ್ ಹಾಗೇ. ಮೊದಲೇ ಹೇಳ್ದಾಗೆ ಆ ಗೊಂಬೆಲಿದ್ದಂಥ ಆತ್ಮದ ಹೆಸರು ಮೋಹಿತ್. ಆ ಗೊಂಬೆ ಇದನ್ನೆಲ್ಲನೂ ಹೇಳುತ್ತೆ. ಅದ್ರ ಜೊತೆಗೆ ಅವನು ಹೇಗೆ ಸತ್ತಿ ಈ ಗೊಂಬೆ ಒಳಗೆ ಸೇರಿಕೊಂಡ ಅನ್ನೋದನ್ನೂ ಹೇಳುತ್ತೆ. ಒಂದು ದಿನ ಹೀಗೆ ರೋಡಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಸಡನ್ನಾಗಿ ಯಾವುದೋ ಕಾರ್ ಗುದ್ದಿ ಆ ಹುಡುಗ ಅಲ್ಲೇ ಪ್ರಾಣ ಬಿಟ್ಟಿರ್ತಾನೆ. ಆ ಗೊಂಬೆನ ಬಿಟ್ಟಿರೋಕ್ಕಾಗದೆ ಆ ಗೊಂಬೆ ತುಂಬಾ ಇಷ್ಟ ಆಗಿದ್ದರಿಂದ ಆ ಮೋಹಿತ್ ಆತ್ಮ ಗೊಂಬೆಯಲ್ಲಿ ಸೇರಿಕೊಂಡಿರುತ್ತೆ. ಇದೇ ರೀತಿ ಅದು ಇದೆ ಅಂತ ಗೊತ್ತಿಲ್ಲದಿರೋ ಅಂಥ ಆ ಅಂಗಡಿ ಓನರ್ ಒಳ್ಳೆ ಗೊಂಬೆ ಮಾರಾಟ ಆಗುತ್ತೆ ಅಂತ ತೊಗೊಂಡು ಬಂದು ಅಂಗಡಿಲಿಟ್ಟಿರ್ತಾನೆ. ಇದು ಆ ಗೊಂಬೆಲಿದ್ದಂಥ ಆತ್ಮ ಮತ್ತು ಹರೀಶ್ಗಾದಂಥ ತೊಂದರೆ. ಕೊನೆಗೆ ಆ ಚರ್ಚ್ ಫಾದರ್ ಮಾಡಬೇಕಾಗಿರೋಂಥ ಎಲ್ಲ ಪ್ರೊಸೀಜರ್ನ ಮಾಡಿ ಆ ಗೊಂಬೆಯಿಂದ ಆತ್ಮನ ತೆಗೆದು ಅದಕ್ಕೊಂದು ಮುಕ್ತಿ ಕೊಡ್ತಾರೆ. ಇವಾಗ ಗೊತ್ತಾಯ್ತಲ್ಲ, ಕೆಲವೊಂದು ಸಲ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ ತಂದಂಥ ಗೊಂಬೆಯಿಂದ ಆಗೋಗಳು ತೊಂದರೆ. ಈ ಕತೆ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.